ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸುಮಾರು ಒಂದು 10 ಗಂಟೆ ಆಗಿತ್ತು. ನಾನು ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಸ್ವಲ್ಪ ದೊಡ್ಡ ಮನೆ ಆಗಿರೋದ್ರಿಂದ ಟೈಮ್ ಜಾಸ್ತಿನೇ ಹಿಡಿಯುತ್ತೆ. ನನಗೆ ವಿವರೊಬ್ಬರು ಹೇಳ್ತಾಯಿದ್ರು, ನೀವು ಇವಾಗಲಾದರೂ ಒಂದು ಪಾತ್ರೆ ತೊಳೆಯೋದಕ್ಕೆ, ನೆಲ ಒರೆಸೋದಕ್ಕೆ ಅನ್ನೋರು ಇಟ್ಕೊಳ್ಳಿ ಕೆಲಸಕ್ಕೆ ಅಂತ ಹೇಳಿ. ಬಟ್ ಇವಾಗ ಸದ್ಯಕ್ಕೆ ನಾನು ಮ್ಯಾನೇಜ್ ಮಾಡ್ತೀನಿ, ಆಗುತ್ತೆ ನನ್ನ ಹತ್ರ. ನಾನು ಕಸ ಎಲ್ಲ ಗುಡಿಸಿ ನಂತರ ಕುತ್ಕೊಂಡು ನೆಲ ಒರೆಸ್ತೀನಿ. ಸ್ಕ್ವಾಟಿಂಗ್ ಎಕ್ಸಸೈಸು ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಒಳ್ಳೆಯದು ಅಂತಾರೆ. ಪ್ರೆಗ್ನೆನ್ಸಿಯಲ್ಲಿ ನಾವು ಈ ಥರ ಕುತ್ಕೊಂಡು ನೆಲ ಎಲ್ಲ ಒರೆಸಿದ್ರೆ ನಮಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನಾನು. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಮತ್ತು ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡಿ. ಮನೆಯೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ನಂತರ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಚ್ಚುತ್ತವ್ರು ಹೇಳಿ ಹೋಗಿದ್ರು, ನಾನಿಲ್ಲ ಅಂತ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಬೇಡ ಅಂತ. ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ, ಬಟ್ ಆಫೀಸ್ ಕೆಲಸ ಮತ್ತು ತುಂಬಾ ಅವ್ರಿಗೆ ಕೆಲಸ ಆಗಿಬಿಡುತ್ತೆ. ಎಷ್ಟು ಅಂತ ಹೆಲ್ಪ್ ತೊಗೊಳ್ಳೋದು ಅಂತ ನನಗೆ ಬೇಜಾರಾಗಿ ನಾನು ಕೇಳೋದಿಲ್ಲ, ಆದಷ್ಟು ನಾನೇ ಮಾಡ್ಕೊಳ್ತೀನಿ. ಹಾಗೆ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದೆ, ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿದಿತ್ತು. ಮಧ್ಯಾಹ್ನ ಅಡುಗೆ ಮಾಡಿಬಿಡೋಣ ಅಂತ ಬಂದೆ. ಅಳಸಂಡೆ ಕಾಳು ನೆನೆಸಿಟ್ಟಿದ್ದೆ, ಅದನ್ನು ಇವಾಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಪಲ್ಯಕ್ಕೆ ಸ್ವಲ್ಪ ಕಾಳೆಲ್ಲ ಹಾಕಿ ಮಾಡ್ಕೊಳ್ಳೋಣ ಅಂತ. ಸೊ ಡೈಲಿ ನಾನು ಏನು ಪ್ರೋಟೀನ್ ತಿಂತೀನಿ, ಏನೇನು ಅಂದರೆ ಎಷ್ಟು ನಾನು ತಿಂತೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ತೀನಿ ಸದ್ಯಕ್ಕೆ. ಡಾಕ್ಟರ್ ಕೂಡ ಅದೇ ಹೇಳಿದ್ದು. ನನಗೆ ಪ್ರೋಟೀನ್ ಪೌಡರ್ ಕೊಟ್ಟಿದ್ದರು, ಅದು ಯಾಕೋ ನಂಗೆ ಸೇರ್ತಾನೆ ಇಲ್ಲ, ಕುಡಿಯೋಕ್ಕೆ ಆಗ್ತಾಯಿಲ್ಲ. ಸೊ ಆ ಪೌಡರ್ನ ನಾನು ಇನ್ನಷ್ಟು ದಿನ ಬಿಟ್ಟು ಕುಡಿತೀನಿ ಅಂತ ಹೇಳಿದ್ದೆ. ಸೊ ಅದು ಹಾಗೇ ಇದೆ, ಯಾಕೋ ಗೊತ್ತಿಲ್ಲ, ನಂಗೆ ವಾಮಿಟ್ ಬಂದಂಗೆ ಆಗುತ್ತೆ, ಕುಡಿಯೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಫುಡ್ಡಲ್ಲಾದರೂ ಒಳ್ಳೆ ಆಹಾರ ತಗೊಳ್ಳೋಣ, ಡಯಟ್ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಅಕ್ಕಿನ ತೊಳೆದು ಇವಾಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಇದು ನಂಗೆ ಕುಕ್ಕರಲ್ಲಿ ಇಡ್ತಾ ಇಲ್ಲ, ಜಸ್ಟ್ ಈ ಥರ ಪಾತ್ರೆಯಲ್ಲಿ ಇಟ್ಟರೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಬೇಯಿಸ್ಬಿಟ್ರೆ ಅದನ್ನು ಮತ್ತೆ ಬಾಗಿಸ್ಬೇಕು ಅಂತಲೂ ಇಲ್ಲ. ನಮ್ಮ ಕಡೆ ಇದಕ್ಕೆ ಚರು ಅಂತಾರೆ. ಸೊ ಆ ಥರ ಅನ್ನ ಮಾಡಿಬಿಡ್ತೀನಿ ಒಂದೊಂದು ದಿನ, ಈಸಿ ಆಗುತ್ತೆ. ಮತ್ತು ಅಷ್ಟಿಟ್ಟ ಮೇಲೆ ಅದ್ರ ಕೆಲಸ ಏನಿಲ್ಲ. ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಸಣ್ಣ ಮಾಡಿಟ್ಬಿಟ್ರೆ ಗ್ಯಾಸ್ನ ಚೆನ್ನಾಗಿ ಅನ್ನ ಆಗಿರುತ್ತೆ. ಸೊ ಅದಾದಮೇಲೆ ಮಾವಿನಕಾಯಿ ಇತ್ತು, ಅಮ್ಮ ಮಾವಿನಕಾಯಿ ಕೊಟ್ಟು ಕಳಿಸಿದ್ದು, ಇನ್ನೂ ಕೂಡ ಖಾಲಿ ಆಗಿರಲಿಲ್ಲ. ಸರಿ ಮಾವಿನಕಾಯಿ ಗೊಜ್ಜು ಮತ್ತು ಪಲ್ಯ ಮತ್ತು ಹತ್ತನಪ್ಪೆ ಹುಳಿ ಎಲ್ಲ ಮಾಡಿಬಿಡೋಣ ಅಂಥೇಳಿ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಒಂದಷ್ಟು ಚಿಕ್ಕಮಟ್ಟಿಗೆ ಸೌಟ್ಗೆ ಇತ್ತು, ಸೊ ಅದನ್ನು ಪಲ್ಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ಖಾಲಿ ಆಗ್ತಾ ಬಂತು ಇವಾಗ, ಯಾಕಂದರೆ ಜಾಸ್ತಿನೇ ಬೇಕಾಗುತ್ತೆ. ಊರಿಗೆ ಹೋದಾಗ ನಾನು ತೊಗೊಂಬರ್ತೀನಿ. ಇಲ್ಲಿ ಸಿಗೋ ತೆಂಗಿನಕಾಯಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ನಮಗೆ ಹಾಗೆ ಅನಿಸುತ್ತೆ. ಅಂದರೆ ನಮಗೆ ನಮ್ಮ ಮನೇಲಿ ಬೆಳೆದಿರೋದೇ ಒಂಥರ ರುಚಿ ಅಂತ ಅನಿಸುತ್ತೆ, ಸ್ವೀಟಾಗಿರುತ್ತೆ. ಇಲ್ಲಿ ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ ನಮಗೆ. ಸೊ ಕಾಯೆಲ್ಲ ಇನ್ನೊಂದು ಸಲ ತರಿಸ್ಕೋಬೇಕು, ಪಾರ್ಸಲ್ ಹಾಕೋಕ್ಕೆ ಹೇಳಬೇಕು ಊರಿಂದ. ಸೊ ಇವಾಗ ಕಾಯಿ ತುರಿ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ 2 ಇತ್ತು, ಅದನ್ನು ಪೂರ್ತಿಯಾಗಿ ಹೆಚ್ಚಿ ಇಟ್ಕೊಂಡೆ. ಹಾಗೆ ಕಾಯಿ ತುರಿ ಮಾಡಿ ನಾನು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ, ನಂಗೆ ಪದೇ ಮಾಡೋಕ್ಕಾಗಲ್ಲ ಅಂತ. ಮತ್ತು ನೆಕ್ಸ್ಟ್ ಡೇ ಅಡುಗೆ ಮಾಡುವಾಗ ಈಸಿ ಆಗುತ್ತಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಇವಾಗ ಮಾವಿನಕಾಯಿ ಗೊಜ್ಜಿಗೆ ಹುರಿತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ನಾನು. ಸ್ವಲ್ಪ ಎಣ್ಣೆ ಹಾಕಿ, ಕೊತ್ತಂಬರಿ ಕಾಳು ಹಾಕಿ, ಹಾಗೆ ಒಣಮೆಣಸು ಹಾಕಿದ್ದೀನಿ, ಹಾಗೆ ಇಂಗು ಅಷ್ಟೇ ಹಾಕೋದು ನಾನು, ಮತ್ತೇನೂ ಹಾಕಲ್ಲ. ಎಣ್ಣೆಯಲ್ಲಿ ಹುರಿದು ನಂತರ ತೆಂಗಿನ ತುರಿ ಜೊತೆ ಹುರಿದಿರೋದನ್ನು ಹಾಕಿ ರುಬ್ಬಬೇಕು. ಒಂದು ಸಲ ಅದು ರುಬ್ಬಿ ಆದಮೇಲೆ ನಾವು ಮಾವಿನಕಾಯಿ ಎಷ್ಟು ಹುಳಿಗೆ ಬೇಕು ಅಂತ ನೋಡಿಕೊಂಡು ಮತ್ತೊಂದು ಸಲ ಅದರ ಹಾಕಿ ರುಬ್ಬಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಎಲ್ಲ ಹಾಕಿ ಒಂದು ತೆಂಗಿನೆಣ್ಣೆ ಒಗ್ಗರಣೆ ಕೊಟ್ಟರೆ ಗೊಜ್ಜು ರೆಡಿ ಆಗುತ್ತೆ. ಹಾಗೆ ಪಲ್ಯ ಆಗಲೇ ಹೇಳಿದ್ನಲ್ಲ, ನಾನು ಚಿಕ್ಕಮಟ್ಟಿಗೆ ಸೌಡ್ಗೆನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದರ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಏನಾದರೂ ಒಂದು ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅಳಸಂಡೆ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೆ. ಹಾಗೆ ಈ ಕಡೆ ಹತ್ತನಪ್ಪೆ ಹುಳಿ ಮಾಡೋದಕ್ಕೆ ಮಾವಿನಕಾಯಿನ ನೀರಲ್ಲಿ ಬೇಯಿಸ್ತಾ ಇದ್ದೆ, ಅದಕ್ಕೆ ಉಪ್ಪು ಬೆಲ್ಲ ಹಾಕಿ ಬೇಯಿಸ್ತಾ ಇದ್ದೀನಿ. ಅದು ಕೂಡ ಆ ಕಡೆ ಆಗ್ತಾಯಿದೆ, ಈ ಕಡೆ ಪಲ್ಯ ಆಗ್ತಾಯಿದೆ. ಅಳಸಂಡೆ ಕಾಳನ್ನ ಇವಾಗ ಸೇರಿಸಿದ್ದೀನಿ. ಇದಕ್ಕೆ ಉಪ್ಪು, ಸ್ವಲ್ಪ ಬೆಲ್ಲ ಮತ್ತು ಖಾರದ ಪುಡಿ ಎಲ್ಲನೂ ನಾನು ಪಲ್ಯಕ್ಕೂ ಹಾಕಿದ್ದೀನಿ, ಮತ್ತು ಅಪ್ಪೆ ಹುಳಿಗೂ ಕೂಡ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂಚೂರು ಬೆಲ್ಲ ಜಾಸ್ತಿನೇ ಬೇಕಾಗುತ್ತೆ ಅದಕ್ಕೆ, ಅಂದರೆ ಹತ್ತನಪ್ಪೆ ಹುಳಿಗೆ. ಪಲ್ಯ ಕೂಡ ರೆಡಿ ಆಯಿತು. ಹಾಗೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಸೊ ತುಂಬ ರುಚಿಯಾಗಿತ್ತು ಇದು. ಅನ್ನದ ಜೊತೆ
ಗಟ್ಟಿಯಾಗಿ ಕಲಿಸ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ. ಹಾಗೆ ಅಲ್ಲಿ ನನ್ನ ಅಡುಗೆ ಎಲ್ಲ ಮುಗೀತು. ಅಡುಗೆ ಮುಗಿಸ್ಕೊಂಡು ಎಲ್ಲ ಒಂದು ಕಡೆ ಟೇಬಲ್ ಮೇಲಿಟ್ಟು ಇವಾಗ ಬೋರ್ ಆಗ್ತಾಯಿತ್ತು, ಇನ್ನೂ ಬಂದಿಲ್ವಲ್ಲ ಅಂತ. ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಆಯಿತು, ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದೆ. ಆನಂತರ ಸ್ವಲ್ಪ ಟಿ ವಿ ನೋಡೋಣ ಅಂತ ಅಂದ್ಕೊಂಡೆ. ಟಿ ವಿ ನಾನು ನೋಡೋದು ತುಂಬಾ ಕಡಿಮೆ. ನಾವು ಯಾವ ಸೀರಿಯಲ್ಲು ಏನೂ ಕೂಡ ನೋಡಲ್ಲ. ಯಾವುದಾದ್ರೂ ಫಿಲಮ್ ನೋಡೋಣ ಅಂತ ಅಮೆಝಾನ್ ಪ್ರೈಮಲ್ಲಿ ನೋಡೋಣ ಅಂತ ಹೋಗಿದ್ದೆ. ಆಮೇಲೆ ಅದು ಕೂಡ ಬೇಡ ಅಂತ ಅನ್ನಿಸ್ತು. ಸೊ ಹಾಗೆ ಮಾಡ್ತಿದ್ದಾಗ ಅಷ್ಟೊತ್ತಿಗೆ ಹಚ್ಚೋತವರೆಲ್ಲ ಬಂದ್ವಿ ಅಂತ ಕಾಲ್ ಮಾಡಿದ್ರು. ಬಂದ ತಕ್ಷಣ ಊಟ ಮಾಡೋಣ ಅಂತ ಹೇಳಿದ್ರು ಕೇಳಿಲ್ಲ. ಎಲ್ಲ ತೆಗೆದು ತೋರಿಸ್ತಾ ಇದ್ದಾಳೆ. ಸ್ಕೇಟಿಂಗ್ ತೊಗೊಂಬಂದಿದ್ರು. ಸೊ ಪಿಂಕ್ ಕಲರಲ್ಲಿ ಬೇಕು ಅಂತೇಳಿ, 2 ಕಲರ್ ಅಂತೆ, ಒಂದು ಪಿಂಕು ಒಂದು ಬ್ಲೂ, ಅಂದರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅಂತ. ಸೊ ತುಂಬಾ ಕಾಸ್ಟ್ಲಿ ಇರುತ್ತೆ ಇದು. ಅಂದ್ಕೊಂಡಿದ್ದೆ ತುಂಬ ಕಡಿಮೆಗೆ ಸಿಗ್ಬೋದು ಅಂತ, ಬಟ್ ಕಾಸ್ಟ್ಲಿನೇ ಇತ್ತು. ಡೆಕೋತ್ಲಾನಿಂದ ತೊಗೊಂಬಂದಿದ್ದಾರೆ. ಸೊ ಸಖತ್ ಖುಷಿ ಅವಳಿಗೆ, ಹೊಸದೊಂದು ಆಟಿಕೆ ಬಂತು ಅಂತ. ಸ್ಕೇಟಿಂಗ್ ಬಂತು. ಇಲ್ಲೆಲ್ಲ ಮಕ್ಕಳದ್ದು ಸ್ಕೇಟಿಂಗ್ ಆಡ್ತಾ ಇರ್ತಾರೆ. ನನಗೂ ಬೇಕು ಅಂತ. ಇದು ಕಲಿಸೋ ಸ್ವಲ್ಪ ಅಷ್ಟು ಈಸಿ ಅಲ್ಲ. ಕ್ಲಾಸಿಗೆಲ್ಲ ಹೋದರೆ ಈಸಿ ಆಗುತ್ತಂತೆ. ಇಲ್ಲಿ ಮಕ್ಕಳೆಲ್ಲ ಅವರವರೇ ಕಲ್ತ್ಕೊಂಡಿದ್ದಾರೆ ಹೇಳ್ತಿದ್ರಪ್ಪ, ಗೊತ್ತಿಲ್ಲ. ಪ್ರಾಕ್ಟೀಸ್ ಅದಕ್ಕೂ ಒಂದೊಂದೇ ವೀಲ್ ಇರ್ತಾ, ಮುಂದೊಂದು ಇನ್ನೊಂದು ಹಂಗಿರ್ತಾ? ಒಂದೇ ಲೈನಲ್ಲಿ ಇರ್ತೋಳ. ಇವಕ್ಕೆ ಹಿಂಗೆ ಮಾಡ್ಕೊಡ್ತೀವಾ? ಮಾತು ಬಕ್ಕೇಡ್ ಹೋಗ್ತದಲ್ಲ, ಹಿಂದೆ ಮಾಡೋದಲ್ಲ, ಹಿಂಗೆ ಬಕ್ಕೇಡು. ಕಾಲ ಎತ್ತೇಕು. ಹಾಗೆ ಇವಾಗ ಊಟ ಮಾಡೋ ಸಮಯ, ಏನೆಲ್ಲ ಅಡುಗೆ ಮಾಡಿದ್ದೆ ಅಂತ ತೋರಿಸಿದ್ದೀನಿ ಆಲ್ರೆಡಿ. ಹಾಗೆ ರಾತ್ರಿ ನಾನು ಸ್ವಲ್ಪ ರೊಟ್ಟಿ ಮಾಡ್ಕೊಳ್ತೀನಿ. ಜೋಳದ ರೊಟ್ಟಿ ಅಥವಾ ಬಾಜ್ರಾ ರೊಟ್ಟಿ ಏನಾದರೂ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಕ್ಲಾಸಲ್ಲಿ ಹೇಳ್ತಾಯಿದ್ರು, ಪ್ರೆಗ್ನೆನ್ಸಿಯಲ್ಲಿ ಪೇಷಂಟ್ ಥರ ಇರಬಾರ್ದು, ಅದು ಏನು ಕಾಯಿಲೆ ಅಲ್ಲ, ಸೆಲೆಬ್ರೇಟ್ ಮಾಡುವಂಥದ್ದು ಹೇಳಿ. ಸೊ ನನಗೆ ಅದು ನಿಜ ಅಂತ ಅನ್ನಿಸ್ತು. ಈ ಸಲ ನಾನು ಆ್ಯಕ್ಟಿವ್ ಆಗಿರಬೇಕು, ಆದಷ್ಟು ನನ್ನ ಕೆಲಸ ನಾನು ಮಾಡ್ಕೋಬೇಕು, ನನ್ನ ಫ್ಯಾಮಿಲಿನ ನಾನು ನೋಡ್ಕೋಬೇಕು, ಬೇರೆಯವ್ರಿಗೆ ಡಿಪೆಂಡ್ ಆಗಬಾರ್ದು ಅಂತ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಕೆಲವು ಸಲ ತುಂಬ ಸುಸ್ತು ಅಂತ ಅನಿಸುತ್ತೆ. ಅಂದರೆ ನಮ್ಮ ಕೈಯಲ್ಲಿ ಇರೋದಿಲ್ಲ, ಆದರೂ ಕೂಡ ಆದಷ್ಟು ನಾವು ಬೇರೆಯವ್ರಿಗೆ ಡಿಪೆಂಡ್ ಆಗದೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋ ಥರ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಸೊ ಹಾಗೆ ಇವಾಗ ನಾವು ಊಟ ಮಾಡ್ತೀವಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. 2 ಡೇಸ್ ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಮಯ ಇವಾಗ 11:40 ಆಯಿತು. ಒಂಚೂರು ವೀಡಿಯೋ ಮಾಡಿ ಆನಂತರ ಅನಗನ ಕರ್ಕೊಂಬರೋದಕ್ಕೆ ಸ್ಕೂಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಮಧ್ಯಾಹ್ನ ಹೋಗಿ ಕರ್ಕೊಂಬರ್ತೇನೆ. ಮಧ್ಯಾಹ್ನ ಸ್ವಲ್ಪ ಸುಸ್ತಾಗತ್ತೆ, ಅಂದರೆ ಸ್ವಲ್ಪ ಬಿಸಿಲು ಕೂಡ ಇರುತ್ತಲ್ವ ಇವಾಗ. ಆದರೂ ನಾನೇ ಹೋಗ್ತೀನಿ, ಕರ್ಕೊಂಡು ಬರ್ತೀನಿ. ಸ್ವಲ್ಪ ವಾಕಲ್ಲ ಆದಂಗೆ ಆಗುತ್ತೆ. ಬಟ್ ನಾನು ಜೋರಾಗಿ ನಡೆಯೋದಕ್ಕಾಗೋದಿಲ್ಲ, ನಿಧಾನಕ್ಕೆ ಹೋಗ್ತೀನಿ. ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಹೋಗ್ತೀನಿ. ಆನಂತರ ಬಂದು ಅವಳನ್ನ ಮತ್ತೆ ಸ್ನಾನ ಎಲ್ಲ ಮಾಡಿಸಿ ಮತ್ತೊಂದು ಸಲ ಸ್ನಾನ ಮಾಡಿಸ್ತೀನಿ ನಾನು. ಆನಂತರ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಅವಳು ರೆಸ್ಟ್ ಮಾಡ್ತಾಳೆ. ಆನಂತರ ಮಕ್ಕಳು ಬಂದುಬಿಡ್ತಾರೆ ಕರೆಯೋದಕ್ಕೆ, ಹೊರಗಡೆ ಆಟ ಆಡೋಕ್ಕೆ ಹೋಗೋಣ ಅಂತ. ಮತ್ತು ಅವಳನ್ನ ಕರ್ಕೊಂಡು ನಾನು ಹೋಗಿರ್ತೀನಿ. ಒಬ್ಬಳೇ ಬಿಡೋಕ್ಕೆ ಒಬ್ಬಳೇ ಇರಲ್ಲ, ಎಲ್ಲರ ಜೊತೆ ಇರ್ತಾಳೆ. ಬಟ್ ಏನಾದರೂ ಗೇಟ್ ಹೊರಗಡೆ ಎಲ್ಲ ಹೋಗ್ಬಿಟ್ರೆ, ಮತ್ತು ಮಕ್ಕಳಲ್ವ ಎಷ್ಟೊತ್ತಿಗೆ ಅವರು ಜಗಳ ಮಾಡ್ಕೊಳ್ತಾರೆ, ಏನು ಮಾಡ್ಕೊಳ್ತಾರೆ ಅಂತ ಗೊತ್ತಾಗಲ್ಲ. ಸೊ ಸ್ವಲ್ಪ ನಾವು ಕಣ್ಣು ಮುಂದೆನೇ ಇರಲಿ ಅಂತ ನಾನು ಕೆಳಗಡೆ ಹೋಗಿರ್ತೀನಿ. ಆಟ ಆಡ್ಕೊಳ್ತಾರೆ ತುಂಬ ಚೆನ್ನಾಗಿ. ಖುಷಿಯಾಗುತ್ತೆ ನನಗೆ ಇಲ್ಲಿ ಬಂದಾಗಿಂದ. ಟೈಮ್ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಸೊ ಹೀಗೆ ಆದಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ.
ಅನಂತರ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಅನಾಮಲಿ ಸ್ಕ್ಯಾನಿಗೆ ಹೋಗಿರೋದನ್ನು ರಿಪೋರ್ಟ್ ಎಲ್ಲ ಏನೆಲ್ಲ ಬಂತು ಅಂತ. ಸೊ ಎಲ್ಲ ನಾರ್ಮಲ್ ಬಂದಿತ್ತು, ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನೀವೆಲ್ಲರೂ ಕೂಡ ಪ್ರೀತಿಯಿಂದ ಒಳ್ಳೆಯದಾಗಲಿ ಅಂತ ಕಮೆಂಟ್ ಮಾಡಿದ್ರಿ. ಖುಷಿ ಆಗುತ್ತೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಥರ ನನಗೆ ಪ್ರೀತಿ ತೋರಿಸ್ತೀರಾ. ಎಸ್ಪೆಷಲಿ ಮನೆ ಕೆಲಸ ಎಲ್ಲ ಮಾಡಿದಾಗ, ಕಾಯಿ ತುರಿದಾಗ ನನಗೆ ಹಿಂದೆ ಒಬ್ಬರು ವಿವರ್ ಹೇಳ್ತಾಯಿದ್ರು, ಕಾಯಿ ತುರಿಬೇಡಿ ಅಂತ. ಸೊ ನಿಮ್ಮ ಪ್ರೀತಿ ನನಗೆ ಅರ್ಥ ಆಗುತ್ತೆ, ಬಟ್ ನಮ್ಮ ಮನೆ ಕೆಲಸ ನಾವು ಮಾಡಿದೆ ಅನಿವಾರ್ಯ ಅಲ್ವಾ, ಮಾಡ್ಕೊಳ್ಳೇಬೇಕು. ಮತ್ತು ಎಸ್, ಆದಷ್ಟು ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಮೇಯ್ನಾಗಿ ಒಂಚೂರು ಸುಸ್ತು ಅನಿಸುತ್ತೆ, ಅದು ಇವಾಗ ಈ ಸಲ ನನಗೆ ಜಾಸ್ತಿ ಸುಸ್ತು ಅಂತ ಅನಿಸ್ತಾ ಇತ್ತು. ಇಟ್ಸ್ ಓಕೆ, ಇದೊಂದು ನಮಗೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಎಸ್, ಮತ್ತೇನು ಹೇಳೋದು ಅಂತ ಗೊತ್ತಿಲ್ಲ. ಸೊ ಖುಷಿ ಆಯಿತು ನಿಮ್ಮೆಲ್ಲರ ಕಮೆಂಟ್ ನೋಡಿ. ಮತ್ತು ಜಾಸ್ತಿ ವೀಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ, ಬಟ್ ನನಗೆ ಸುಮ್ಮನೆ ಹಾಗೆ ಬಿಡೋಕ್ಕೂ ಇಷ್ಟ ಆಗ್ತಾಯಿಲ್ಲ. ಎಷ್ಟೊಂದು ಜನ ಕಮೆಂಟ್ ಮಾಡ್ತೀರಾ, ವ್ಲಾಗ್ ಹಾಕಿ ಅಂಥೇಳಿ. ಸೊ ಒಂದು ಅಪ್ಡೇಟ್ ಇರಲಿ ಅಂತ ಚಿಕ್ಕ ಪುಟ್ಟ ವ್ಲಾಗ್ ಆದರೂ ಸರಿ ಅಂತ ಹೇಳಿ ನಾನು ಹಾಕ್ತಾಯಿದ್ದೀನಿ. ಮತ್ತೊಂದು ವಿಷಯ ಹೇಳಬೇಕು, ನಾನು 2ನೇ ಮಗು ಬಗ್ಗೆ ಒಂದು ವ್ಲಾಗ್ ಹಾಕಿದ್ನಲ್ಲ, ನಾವು ಯಾಕೆ ನಿರ್ಧಾರ ಮಾಡಿದ್ದು ಅಂತೇಳಿ. ಅದಕ್ಕೆ ಸಾಕಷ್ಟು ಜನ ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿದ್ರಿ. ಸೊ ಅದು ನನಗೆ ಎಸ್, ನಾನು ಮಾತಾಡಿದ್ದು ಒಳ್ಳೇದಾಯಿತು. ಎಷ್ಟೋ ಜನರಿಗೆ ಈ ಥರದ್ದೊಂದು ಒಂದು ಇರುತ್ತಲ್ವ ಮನಸ್ಸಿನಲ್ಲಿ, ಅದನ್ನು ಹೇಳ್ಕೊಡೋದಕ್ಕಾಯಿತು ಕಮೆಂಟ್ ಮೂಲಕ. ಅಷ್ಟೊಂದು ಜನ ಶೇರ್ ಮಾಡಿದ್ರಿ. ಸೊ ಎಲ್ಲ ಶೇರ್ ಮಾಡಿದವ್ರಿಗೆ ಥ್ಯಾಂಕ್ ಯು, ಕಮೆಂಟ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಹೇಳ್ತಾ ಇವಾಗ ನಾನು ಅನಗನ್ ಕರ್ಕೊಂಬರೋದಕ್ಕೆ ಸ್ಕೂಲ್ ಕಡೆ ಹೊರಡ್ತೀನಿ. ಮತ್ತೊಂದು ವ್ಲಾಗನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇದರೊಟ್ಟಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.